ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ನಮ್ಮ ಡೇ 5 ಆಫ್ ಯುರೋಪ್ ಟ್ರಿಪ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾವು ಲಿಯಾನ್ ಹೋಟೆಲ್ನ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬ್ರೇಕ್ಫಾಸ್ಟ್ ಆದಮೇಲೆ ಚೆಕ್ಔಟ್ ಮಾಡ್ತೀವಿ. ಸೊ ಬ್ರೇಕ್ಫಾಸ್ಟಲ್ಲಿ ಆ್ಯಸ್ ಯೂಶುವಲ್ ಸೇಮ್ ಆಪ್ಷನ್ಸ್, ಒಂದಷ್ಟು ಬ್ರೆಡ್, ಜಾಮ್, ದೆನ್ ಕೆಲಾಗ್ಸ್, ಆಮೇಲೆ ಫ್ರೂಟ್ಸ್, ದೆನ್ ಜ್ಯೂಸಸ್, ಆ್ಯಂಡ್ ಫಾರ್ ನಾನ್ ವೆಜಿಟೇರಿಯನ್ಸ್ ಎಲ್ ಬಿ ಮೆನಿ ಅದರ್ ಆಪ್ಷನ್ಸ್. ಸೊ ಬ್ರೇಕ್ಫಾಸ್ಟ್ ಆಯಿತು. Then now we are boarding the bus. Ivattu we are vacating our rooms and ivattu ratri Zurich alli hogi stay agtivi. So the same captain, same bus today also. So neeviga nodta irbodu, it's quite early in the morning. Tumba traffic irutte inside the city. So as we move on, so highways ಬಂದ ತಕ್ಷಣ ಅಷ್ಟು ಟ್ರಾಫಿಕ್ ಇರೋದಿಲ್ಲ. ಸೇಮ್ ರೂಲ್ ಅಪ್ಲೈಸ್ ಇನ್ ಹಿಯರ್ ಆಲ್ಸೋ. ಸ್ವಲ್ಪ ಹೊತ್ತಿನಲ್ಲೇ ವಿ ವಿಲ್ ಬಿ ಕ್ರಾಸಿಂಗ್ ದಿ ಬಾರ್ಡರ್ ಫ್ರಮ್ ಫ್ರಾನ್ಸ್ ಟು ಸ್ವಿಟ್ಜರ್ಲೆಂಡ್. ಸೊ ದ ಮೊಮೆಂಟ್ ವಿ ಎಂಟರ್ ಸ್ವಿಟ್ಜರ್ಲೆಂಡ್, you can actually see lot of changes. So Switzerland is a country which is very disciplined, very quiet, very silent, and people sleep like around 9:30ish. ಬಿಯಾಂಡ್ ದಟ್ ಅಪಾರ್ಟ್ಮೆಂಟ್ಸ್ನಲ್ಲೆಲ್ಲ ಸೌಂಡ್ ಮಾಡೋ ಹಾಗಿಲ್ಲ, ಜೋರಾಗಿ ಡೋರ್ ಕ್ಲೋಸ್ ಮಾಡೋ ಹಾಗಿಲ್ಲ. ವೆರಿ ಡಿಸಿಪ್ಲಿನ್ಡ್ ಆ್ಯಂಡ್ ವೆರಿ ನಾನ್ ಸೋಷಿಯಲ್ ಲೈಫ್. ಸೊ ದೇ ವಿಲ್ ಬಿ ಸೈಲೆಂಟ್, ದೇ ವಿಲ್ ಬಿ ಲೋನ್ಲಿ, ಆ ಥರನೇ ಇರುತ್ತೆ. ಸೊ ಅವರ್ ಟೂರ್ ಗೈಡ್ ವಾಸ್ ಅಂಡರ್ ದ ಇಂಪ್ರೆಷನ್ ದಟ್ ಅವನ ಪ್ರಕಾರ ಯು ಕ್ಯಾನ್ ವಿಸಿಟ್ ಸ್ವಿಟ್ಜರ್ಲ್ಯಾಂಡ್, ಬಟ್ ಸ್ಟೇಯಿಂಗ್ ದೇರ್ ಇಸ್ ಲೈಕ್ ವೆರಿ ಡಿಫಿಕಲ್ಟ್ ಇಫ್ ಯು ಆರ್ ಕಮಿಂಗ್ ಫ್ರಮ್ ಎ ಕಂಟ್ರಿ ವೇರ್ ಯು ಆರ್ ವೆರಿ ಸೋಷಿಯಲ್, ಇಫ್ ಯು ಆರ್ ಟಾಕಿಂಗ್ always louder. So ಸ್ವಲ್ಪ ಕಷ್ಟ ಆಗುತ್ತೆ. That's what he says. So ಬನ್ನಿ, let's move on. ಸೊ ನೀವೀಗ ನೋಡ್ತಾ ಇರ್ಬೋದು, ಹೈವೇನಲ್ಲಿದ್ದೀವಿ. ಸೊ same rule of Europe applies, same rule of Italy applies in here also. Max 100 miles per hour, and after 300 miles our driver has to take rest. Illi adu mandatory rules ide. So they will stop midway 3 hours admele. That's why the amount of accidents are like pretty low. So they take very appropriate measures. ಆ್ಯಂಡ್ ಈವನ್ ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಮುತ್ತಲು ಎಷ್ಟು ಕ್ಲೀನಾಗಿದೆ. ಇಲ್ಲಿಂದ ಫಾರ್ಮ್ ಲ್ಯಾಂಡ್ಸ್ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್ ಇನ್ ಜನರಲ್, ಯುರೋಪಲ್ಲಿ ಡೈರೀಸ್ ಇಸ್ ಪ್ರಿಟಿ ಫೇಮಸ್. ದೇರ್ ಆರ್ ಸಮ್ ಸಾರ್ಟ್ ಆಫ್ ಕೌಸ್, ಅದು ಫಾರ್ ಮೀಟ್ ಅಂತಾನೆ ದೇ ರೇಸ್ ದೆಮ್. ಆ್ಯಂಡ್ ದೇರ್ ಆರ್ ಸಮ್ ಬ್ರೀಡ್ ಆಫ್ ಕೌಸ್ ವಿಚ್ ಈಸ್ ಯೂಸ್ಡ್ ಫಾರ್ ಮಿಲ್ಕಿಂಗ್. ಸೊ ನೀವು ಆನ್ ದ ವೇ ಹೋಗ್ತಾನೆ ಯು ಕ್ಯಾನ್ ಕ್ಲಿಯರ್ಲಿ ಡಿಫ್ರೆನ್ಶಿಯೇಟ್. Now it is sunny. It's around 11 a.m. now. So the normal European sceneries in Switzerland especially is already started. You can observe the difference between the Italian and the Switzerland scenes. You clearly differentiate ಮಾಡಬಹುದು ಈಗ. ಸೊ ಇಲ್ಲಿಂದ ನೀವು ನೋಡ್ಬೋದು, ವಿ ಆರ್ ಕ್ಲೋಸ್ಲಿ ಅರೈವಿಂಗ್ ಅಟ್ ದಿ ಬ್ರೋಕನ್ ಚೇರ್ ಯುನೈಟೆಡ್ ನೇಷನ್ಸ್ ಸೆಂಟರ್. ಸೊ ಇಟ್ಸ್ ಎ ಯುರೋಪಿಯನ್ ಹೆರಿಟೇಜ್ ಸೆಂಟರ್ ಇದು, ಬ್ರೋಕನ್ ಚೇರ್ ಅಂತ ಯುನೈಟೆಡ್ ನೇಷನ್ಸ್ದು. ಸೊ ಅಲ್ಲಿ ಒಂದು ಸ್ಟಾಪ್ ಕೊಡ್ತಾರೆ, ಅಲ್ಲಿ ಒಂದು 30-40 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಯು ಕ್ಯಾನ್ ಗೋ ಆ್ಯಂಡ್ ಟೇಕ್ ಸಮ್ ಪಿಕ್ಚರ್ಸ್. ಸೊ ಇದು ಸ್ವಿಟ್ಜರ್ಲೆಂಡ್ಸ್ ಜೆನೀವಾ ಪ್ಲೇಸ್ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇಟ್ ಹ್ಯಾಸ್ ಇಟ್ಸ್ ಓನ್ ಹಿಸ್ಟ್ರಿ. ಅಲ್ಲೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ, ವಾಟ್ಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪ್ಲೇಸ್ ಅಂತ ಹೇಳ್ತಾರೆ. ಸೊ ಇದು ಯುರೋಪಿಯನ್ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಯುನೈಟೆಡ್ ನೇಷನ್ಸ್, ಪ್ಯಾಲೇಸ್ ಡೆಸ್ ನೇಷನ್ಸ್ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಆದಮೇಲೆ ದೆನ್ ದೇ ವಿಲ್ ಟೇಕ್ ಅಸ್ ಟು JardinAnglais ಅಂತ. ಇಟ್ಸ್ ಕೈಂಡ್ ಆಫ್ ಎ ಪ್ಲೇಸ್ ವೇರ್ ಕ್ವೈಂಟ್ ಫ್ಲವರ್ ಕ್ಲಾಕ್ ಆ ಥರ ಇರುತ್ತೆ. ಆಮೇಲೆ ಟಾಲೆಸ್ಟ್ ಫೌಂಟೇನ್ ಇನ್ ಯುರೋಪ್ ಅದನ್ನು ತೋರಿಸ್ತಾರೆ, ಜೆಟ್ ಎಡ್ ಆವ್ ಅಂತ. ಆ್ಯಕ್ಚುಲಿ ಇದೆಲ್ಲದ್ರ ಮಧ್ಯೆ ಒಂದು ಸ್ಟೋರಿ ಇದೆ. ನೆಪೋಲಿಯನ್, ಹೌ ಹಿ ಕಾಂಕರ್ಡ್ ದ ಪ್ಲೇಸ್, ಹೌ ಹಿ ಚೇಂಜ್ ದಿ
ಸ್ವಿಟ್ಜರ್ಲೆಂಡ್ ನೇಮ್ನ ಚೇಂಜ್ ಮಾಡಿ ಫ್ಲ್ಯಾಗ್ನೆಲ್ಲ ಚೇಂಜ್ ಮಾಡಿದ್ದಂತೆ ಫಾರ್ 5 years. ಸೊ our tour guide also explained a brief history about that also. ನೀವು ನೋಡ್ತಾ ಇರ್ಬೋದು, ಮೈ ಡಾಟರ್ ಫೌಂಡ್ ಎ ಫ್ರೆಂಡ್ ದೇರ್ ಶ್ರೇಯಸ್ ಅಂತ. ಐ ಥಿಂಕ್ ದ ಹೋಲ್ ಜರ್ನಿ ದೇ ವರ್ ಟುಗೆದರ್. ಆ್ಯಂಡ್ ಸ್ವಲ್ಪ ಅವಳಿಗೆ ಶಿ ವಾಸ್ ಅವ್ರ ಏಜ್ ಜೊತೆ ಇದ್ದರೆ ದೇ ಹ್ಯಾವ್ ಎ ಡಿಫ್ರೆಂಟ್ ಫೀಲಿಂಗ್ ಆಲ್ ಟುಗೆದರ್. ಸೊ ಈಗ ನೀವು ನೋಡ್ತಾ ಇರ್ಬೋದು, ವಿ ಆರ್ ಎಂಟರಿಂಗ್ ಜೆನೀವಾ ಸಿಟಿ. ಸೊ ಇಲ್ಲಿ ಆ ಫ್ಲವರ್ ಕ್ಲಾಕ್ ಏರಿಯಾ, ಇಲ್ಲಿ ಒಂದು ಪ್ಲೇಸಲ್ಲಿ ನಿಲ್ಲಿಸ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಕಿಡ್ಸ್ ಇದು ಮ್ಯಾಂಡೇಟ್ರಿ. ಇಲ್ಲಿ ಟೀಚರ್ಸ್ ಟೇಕ್ ಕೇರ್ ಆಫ್ ದ ಕಿಡ್ಸ್ ಆ್ಯಂಡ್ ದೇ ಟೀಚ್ ದೆಮ್ ಹೌ ಟು ಕ್ರಾಸ್ ದ ರೋಡ್ಸ್. ಈಗ ನಾಚೆಟೆಲ್ ಲೇಕ್ ಅರೈವ್ ಆಗ್ತಿದೆ. ಇಟ್ಸ್ ಎ ವೆರಿ ಹ್ಯೂಜ್ ಲೇಕ್. ಇಲ್ಲಿ ನಮಗೆ ಒಂದು ಪ್ಲೇಸ್ ಕೊಡ್ತಾರೆ, ಸ್ಟಾಪ್ ಕೊಟ್ಟು ದೇ ವಿಲ್ ಆಸ್ಕ್ ಅಸ್ ಟು ಹ್ಯಾವ್ ಎ ಫ್ರೀ ಟೈಮ್ ಕ್ಲೋಸ್ ಟು 1 hour or 2 hours. ಅಲ್ಲಿ ವಿ ಕ್ಯಾನ್ ಈವನ್ ವಾಕ್ ಅಲಾಂಗ್ ದ ಲೇಕ್. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಇಟ್ ವಿಲ್ ಬಿ ವೆರಿ ನೈಸ್ ಟು ವಾಕ್ ಬೈ ದ ಸೈಡ್ ಆಫ್ ದ ಲೇಕ್. ಇಲ್ಲಿ ನೀವು ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ತೋರಿಸ್ತಾರೆ ಟಾಲೆಸ್ಟ್ ಫೌಂಟೇನ್. ಐ ಥಿಂಕ್ 1 minute 600-700 liters ಆಫ್ ವಾಟರ್ ಸ್ಪ್ರಿಂಕಲ್ ಆಗುತ್ತಂತೆ. ಆ್ಯಂಡ್ ದ ಲೇಕ್ ಇಸ್ ನ್ಯೂಚೆಟಲ್ ಅಂತ. ಇಟ್ಸ್ ಎ ಬ್ಯೂಟಿಫುಲ್ ಸಿಟಿ, ಸೋ ಕ್ಲೀನ್. ಆ್ಯಕ್ಚುಲಿ ಎಲ್ಲೂ ನೀವು ವೇಸ್ಟನ್ನ ಅಲ್ಲೇ ಹಾಕೋ ಥರ ಇರೋದಿಲ್ಲ. ಅಲ್ಲಲ್ಲಿ ದೇ ವಿಲ್ ಪ್ಲೇಸ್ ಡಸ್ಟ್ಬಿನ್ಸ್. You will find dustbins very easily, so you can choose to throw the all your wastages, plastics and other things into the dustbins. So ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ಈಗ ನಮಗೆ ಸ್ವಲ್ಪ ಹೊತ್ತು ಫ್ರೀ ಟೈಮ್ ಇದೆ. ವಿ ಆರ್ ಕ್ರಾಸಿಂಗ್ ದ ರೋಡ್ ನೌ. ಸೊ ಇಲ್ಲಿ ನಮ್ಮ ಗೈಡು ಒಂದಷ್ಟು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಅಗೇನ್ ವೇರ್ ವಿ ಹ್ಯಾವ್ ಟು ಬೋರ್ಡ್ ದ ಬಸ್ ಆಫ್ಟರ್ 2 hours ಅಂತ ಹೀ ಈಸ್ ಗಿವಿಂಗ್ ಅಸ್ ಇನ್ಸ್ಟ್ರಕ್ಷನ್ಸ್. ಆ್ಯಂಡ್ ಆಲ್ಸೋ ಹೀ ಈಸ್ letting us know where we can find the Indian food, vegetarian food, non-vegetarian food, and little less expensive food. ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಐ ಥಿಂಕ್ ಹಿ ವಿಲ್ ಟೇಕ್ ಎ ಲೀವ್. ಸೊ ಇಲ್ಲಿಂದ ನಮಗೆ ಫ್ರೀ ಟೈಮ್ ಇರುತ್ತೆ. ವಿ ಕ್ಯಾನ್ ಎಕ್ಸ್ಪ್ಲೋರ್, ಹ್ಯಾವ್ ಫುಡ್ ಆ್ಯಂಡ್ ದೆನ್ ರಿಟರ್ನ್ ಬ್ಯಾಕ್ ಟು ದ ಬಸ್. ಸೊ ಈ ಎಂಟೈರ್ ಪ್ಲೇಸಲ್ಲಿ ಲಾಟ್ ಆಫ್ ಸೊವಿನೀರ್ ಪ್ಲೇಸಸ್ ಇರುತ್ತೆ. ಆ್ಯಂಡ್ ವರ್ಲ್ಡ್ ಫೇಮಸ್ ಸ್ವಿಸ್ ವಾಚಸ್, ಹಬ್ಲಟ್ and many other Swiss watches, those showrooms irutte. We can choose to buy those. And ee journey nalli nandu voice completely cranky agittu, sore throat agittu. I was not able to speak. Nandu voice hotogittu actually for 2 days. So in between nam voice I think you might hear in a broken fashion. So so walking along the lake Neuchatel, and that's the tallest fountain you can see there. So it's pretty cold in Switzerland compared to France. So hopefully the next day in Zurich, Grindelwald alla I think ಸ್ವಲ್ಪ ಇದೇ ಥರ ಇದ್ದರೆ ಚೆನ್ನಾಗಿರುತ್ತೆ. ಲೆಟ್ಸ್ ಸಿ. ಸೊ ಇದೇ ಆ ಫ್ಲವರ್ ಕ್ಲಾಕ್ ಪ್ಲೇಸ್ ನಾವು ಹೇಳಿದ್ದು. ಆ್ಯಂಡ್ ಎ ಸ್ಮಾಲ್ ಟಾಯ್ ಟ್ರೈನ್ ಅರೌಂಡ್ ದಿಸ್. ಸೊ ಇಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ಹಾಗೆ ಇಲ್ಲಿ ಸ್ಟಾರ್ಬಕ್ಸ್ ಆ್ಯಂಡ್ ಮೆನಿ ಅದರ್ ಪ್ಲೇಸಸ್ ಇದೆ. ಅಲ್ಲಿ ಯಾರೋ ಹೇಳಿದರು ನಮಗೆ ದರ್ ಇಸ್ ಎ ಲೈಕ್ ಬ್ಯಾಂಗ್ಳೂರ್ನಲ್ಲಿ ಸಿಗೋ ಥರ ಒಂದು ಸ್ಮಾಲ್ ಎಕ್ಸಿಬಿಷನ್ ಟೈಪ್ ಆಫ್ ಟಾಯ್ ಸ್ಟಫ್ಸ್ ಆರ್ ದೇರ್ ಅಂತ ಫಾರ್ ಕಿಡ್ಸ್ ಟು ಪ್ಲೇ. ಮೆರಿ ಗೋ ರೌಂಡ್ ಆ್ಯಂಡ್ ಸ್ಮಾಲ್ ಟಾಯ್ ಬೈಕ್ಸ್, ಆ ಥರದ್ದೊಂದು ಇದೆ ಏರಿಯಾ ಅಂತ. ಸೊ ಈಗ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಲ್ಲಿ. ಸೊ ನೀವು ನೋಡ್ಬೋದು ಲೆಫ್ಟ್ ಆ್ಯಂಡ್ ರೈಟ್ ಲಾಟ್ ಆಫ್ ಶಾಪಿಂಗ್ ಪ್ಲೇಸಸ್. ಆ್ಯಂಡ್ ಇಲ್ಲಿ ನಿಮಗೆ ಟ್ರ್ಯಾಮ್ಸ್ ಎಲ್ಲ ಕಾಣಿಸುತ್ತೆ. ರೋಡಲ್ಲೇ ಟ್ರೈನ್ಸ್ ಓಡಾಡ್ತಿರುತ್ತೆ. ಆ್ಯಂಡ್ ಆ್ಯಸ್ ಆ್ಯಂಡ್ ವೆನ್ ವಿ ಗೋ ಫಾರ್ ಕ್ರಾಸಿಂಗ್ ಅವ್ರು ಸ್ಟಾಪ್ ಮಾಡ್ತಾರೆ, ಹೋಗ್ತಾರೆ. ಸೊ ಇದೇ ನಾನು ಆ ಟಾಯ್ ಮೆರಿ ಗೋ ರೌಂಡ್ ಥರದ್ದು ಹೇಳಿದ್ದು. ಆ್ಯಂಡ್ ದ ಓನರ್ ಆಫ್ ದಿಸ್ ಪ್ಲೇಸ್ ಹೀ ಈಸ್ ಅನ್ ಇಂಡಿಯನ್. ಸೊ actually he extended a free ride for my son, so we had to only pay for my daughter. So ಅದೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಇದ್ರ ಪಕ್ಕನೇ ಒಂದು ನಿಯರ್ ಬೈ ದೇರ್ ಇಸ್ ಅನ್ ಇಂಡಿಯನ್ ರೆಸ್ಟೋರೆಂಟ್ ವೇರ್ ವಿ ಕ್ಯಾನ್ ಟ್ರೈ ಪಿಜ್ಜಾ ಅಂತ ಹೇಳಿದ್ರು. ಸೊ ವಿ ವಾಂಟೆಡ್ ಟು ಟ್ರೈ ಔಟ್ ಪಿಜ್ಜಾ ಸಿನ್ಸ್ ವಿ ಆರ್ ಇನ್ ಯುರೋಪ್. ಎಸ್ಪೆಷಲಿ ಪಿಜ್ಜಾ ಇಸ್ ಫೇಮಸ್ ಇನ್ ಫ್ರಾನ್ಸ್, ಇಟಲಿ, ಈವನ್ ಇನ್ ಸ್ವಿಟ್ಜರ್ಲೆಂಡ್. ಸೊ ಒಂದ್ಸಲ ಟ್ರೈ ಮಾಡೋಣ ಅಂತ ನಮಗೊಂದು ವಿಶ್ ಇತ್ತು.
ಸೊ ನಮ್ಮದು ಲಂಚ್ ಆಯಿತು. ದೆನ್ ನಾವು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಬಸ್. ಸೊ ಬಂದಿದ್ದ ದಾರಿನಲ್ಲೇ ಅಲಾಂಗ್ ದ ಸೈಡ್ ಆಫ್ ದಟ್ ಲೇಕ್ ಹಾಗೆ ವಾಪಸ್ ಹೋಗಿ ಒಂದಷ್ಟು ಫೋಟೋಸ್ ತೊಗೊಂಡು ವಿ ಆರ್ ನೌ ಹೆಡಿಂಗ್ ಬ್ಯಾಕ್ ಟು ದ ಬಸ್. ಅಲ್ಲಿಂದ ನೆಕ್ಸ್ಟ್ ಜ್ಯೂರಿಕ್ಕಿಗೆ ಹೋಗ್ತೀವಿ. ಆನ್ ದ ವೇ ಜ್ಯೂರಿಕ್ ನಮಗೆ ಇನ್ನೊಂದು ಸ್ಟಾಪ್ ಕೊಡ್ತಾರೆ ಅಟ್ ಲೇಕ್ ನ್ಯೂಚೆಟೆಲ್ ಅಂತ ನಾನು ಆವಾಗಲೇ ಹೇಳಿದೆ. ಸೊ ಆ್ಯಕ್ಚುಲಿ ಈ ಲೇಕು ನ್ಯೂಚೆಟೆಲ್ ಅಲ್ಲ, ಇಟ್ ಈಸ್ ಜಸ್ಟ್ ಅನದರ್ ಲೇಕ್ ವೇರ್ ದ ಫೇಮಸ್ ಟಾಲೆಸ್ಟ್ ಫೌಂಟೈನ್ ಇರೋವಂಥ ಲೇಕ್ ಇದು. ಸೊ ಜೆಟ್ ಡಿ ಆವ್ ಅಂತ ಟಾಲೆಸ್ಟ್ ಫೌಂಟೈನ್ ಇನ್ ಯುರೋಪ್ ಇಲ್ಲಿ. ಸೊ ಈಗ ನೆಕ್ಸ್ಟ್ ನಮ್ಮನ್ನ ಬ್ಯೂಟಿಫುಲ್ ಲಿಮ್ಯಾನ್ ಆ್ಯಂಡ್ ನ್ಯೂಚೆಟೆಲ್ ಲೇಕ್ಸ್ ಬಗ್ಗೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ನ್ಯೂಚೆಟೆಲ್ ಲೇಕ್ ಹತ್ರ ನಿಲ್ಲಿಸಿ ಅಲ್ಲೊಂದು ಈವ್ನಿಂಗ್ ವಾಕ್ ಇರುತ್ತೆ ಆ್ಯಂಡ್ 10th century ಕ್ಯಾಸಲ್ ಇರುತ್ತೆ. ಅದಾದ ತಕ್ಷಣ ಅಗೈನ್ ವಿಲ್ ಬೋರ್ಡ್ ದ ಬಸ್ ಟು ಜ್ಯೂರಿಕ್. ಸೊ ನೈಟ್ ವಿ ವಿಲ್ ಸ್ಟೇ ಇನ್ ಜ್ಯೂರಿಕ್. ಸೊ ಯಾ ಈ ಥರ ಇದೆ. ಸೊ ನೀವೀಗ ನೋಡ್ತಾ ಇರ್ಬೋದು, ದಿಸ್ ದಟ್ ಟಾಲೆಸ್ಟ್ ಫೌಂಟೈನ್ ವಿಚ್ ಐ ವಾಸ್ ಟಾಕಿಂಗ್ ಅಬೌಟ್ ಅರ್ಲಿಯರ್. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಆ್ಯಂಡ್ ಆ ಬ್ರಿಡ್ಜು ನಾವು ಆ್ಯಕ್ಚುಲಿ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇದ್ವಲ್ಲ, ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಅದು. ಬ್ಯಾಂಗ್ಳೂರ್ನಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ನೀವು ಕೇಳಿರ್ಬೋದು, ಆ ಥರ. ಐ ಥಿಂಕ್ ಯು ನೇಮ್ ಎವ್ರಿ ಕಾರ್ ಯು ಕ್ಯಾನ್ ಫೈಂಡ್ ಇಟ್ ಇನ್ ಹಿಯರ್. ಐ ಥಿಂಕ್ ಇಟ್ಸ್ ವೆರಿ ಕಾಮನ್ ಟು ಹ್ಯಾವ್ ಆಡೀಸ್ ಆ್ಯಂಡ್ ಬೆನ್ಸ್ ಇನ್ ಹಿಯರ್. ಸೊ ಎವ್ರಿ ಒನ್ ವಿಲ್ ಹ್ಯಾವ್. ಈ ಜರ್ನಿಯಲ್ಲಿ ಒಂದೇ ಒಂದು ಮಾರುತಿ ಸ್ವಿಫ್ಟ್ ನೋಡಿದ್ವಿ ನಾವು ಆ್ಯಕ್ಚುಲಿ. ಸೊ ಯಾ ವಿ ಬೋರ್ಡೆಡ್ ದ ಬಸ್ ಆ್ಯಂಡ್ ನೌ ವಿ ಆರ್ ಹೆಡಿಂಗ್ ಟು ಜ್ಯೂರಿಕ್. ಆನ್ ದ ವೇ ಲೈಕ್ ಐ ಸೆಡ್, ಅಲ್ಲಿ ನ್ಯೂಚೆಟೆಲ್ ಲೇಕ್ ಹತ್ರ ನಮಗೆ ನಿಲ್ಲಿಸ್ತಾರೆ. ಸೊ ಮಧ್ಯದಲ್ಲಿ ಸ್ವಲ್ಪ ಇಟ್ ಈಸ್ ಡ್ರಿಸ್ಲಿಂಗ್. ಸೊ ಹೋಪ್ಫುಲಿ ವೆದರ್ ಇನ್ ಜ್ಯೂರಿಕ್ ವಿಲ್ ಬಿ ಸಪೋರ್ಟಿವ್, ಫಿಂಗರ್ಸ್ ಕ್ರಾಸ್ಡ್. ಅದರ್ವೈಸ್ ನಮ್ಮ ಎಂಟೈರ್ ಸ್ವಿಟ್ಜರ್ಲೆಂಡ್ ಜರ್ನಿ ಸೆನಿಕ್ ಬ್ಯೂಟಿ ನೋಡೋದಕ್ಕೆ ಸಿಗೋದಿಲ್ಲ ಇಫ್ ಇಟ್ ಈಸ್ ಕವರ್ಡ್ ವಿತ್ ಮಿಸ್ಟ್, ಫಾಗ್. ಟನಲ್ಸ್ ಆ್ಯಕ್ಚುಲಿ ಈವನ್ ಇನ್ ಫ್ರಾನ್ಸ್ ನಾವು ತೋರಿಸಿದ್ವಿ. ಯುರೋಪಲ್ಲಿ ದೇರ್ ಆರ್ ಮೋರ್ ಟನಲ್ಸ್ ವಿಚ್ ಈಸ್ ಈಕ್ವಿವೆಲೆಂಟ್ ಟು ನಂಬರ್ ಆಫ್ ಲೇಕ್ಸ್ ಅಂತಲೂ ಹೇಳ್ತಾರೆ. ಆ್ಯಂಡ್ ಸ್ವಿಟ್ಜರ್ಲೆಂಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್, ಅನ್ಫೋರ್ಸಿನ್ ಸರ್ಕಮ್ಸ್ಟೆನ್ಸಸ್, ವಾರ್ಸ್, ಎವ್ರಿ ಹೌಸ್ ಈಸ್ ಎಕ್ವಿಪ್ಡ್ ಸಚ್ ದಟ್ ಅವರು ಹೌಸ್ ಕೆಳಗಡೆ ಅಂಡರ್ಗ್ರೌಂಡ್ ಇರುತ್ತೆ ಅಂತೆ. ಇಟ್ ಈಸ್ ಬಿಲ್ಡ್ ಸಚ್ ದಟ್ ದೇ ಕ್ಯಾನ್ ಗೋ ಅಂಡರ್ಗ್ರೌಂಡ್ ಆ್ಯಂಡ್ ದೆನ್ ಟೇಕ್ ರೆಫ್ಯೂಜ್. ಆ್ಯಂಡ್ ಟನಲ್ ಕ್ಲೋಸ್ ಮಾಡಿಬಿಟ್ರೆ ಐ ಥಿಂಕ್ ಅದರ್ ಪಾರ್ಟೀಸ್ ಕೆನಾಟ್ ಎಂಟರ್ ದ ಕಂಟ್ರಿ. ಆ ಥರ ಕಾನ್ಸೆಪ್ಟಲ್ಲಿ ಬಿಲ್ಡ್ ಆಗಿರೋದು. ಸೊ ಯಾ ನೀವು ನೋಡ್ತಾ ಇರ್ತೀರ, ಅಲ್ಲಲ್ಲಿ ಟನಲ್ಸ್ ಸಿಗ್ತಾನೇ ಇರುತ್ತೆ. ಬಂದ್ವಿ ನಾವು ಲೇಕ್ ನ್ಯೂಚೆಟೆಲ್ಗೆ. ಸೊ ಇಲ್ಲಿ ನಿಲ್ಲಿಸ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಆನ್ ದ ರೈಟ್ ಸೈಡ್ ಫಾರ್ಮಿಂಗ್, ಲಾಟ್ ಆಫ್ ಕೌಸ್. ಸೊ ಯಾ ಈಗ ಬಂದಿದ್ದೀವಿ. ಆ್ಯಂಡ್ ದ ಗೈಡ್ ಗೇವ್ ಅಸ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಹೆಂಗೆ ಬಂದು ವಾಪಸ್ ಬಸ್ ಹತ್ರ ಬರಬೇಕು ಅಂತ. ಸೊ ಇಲ್ಲೂ ಒಂದು ಲೇಕ್ ವಾಕಿಂಗ್ ಟೂರ್ ಫಾರ್ ಆನ್ ಅವರ್ ಆರ್ ಟು ನಿಲ್ಲಿಸಿರ್ತಾರೆ. ಸೊ ಆನ್ ದ ಲೇಕ್ ಕೋಸ್ಟ್ you can actually take a walk, or you can sit on those chairs and observe those beautiful scenes. Alli we are planning to sit there and finish our lunch. So yeah, so every place, I think Europe alli almost all the places we have been finding them similar. Initially we felt that it was completely different to our country, but once now ಫ್ರಾನ್ಸಲ್ಲೆಲ್ಲ ನೋಡಿದ ಮೇಲೆ ಆಲ್ಮೋಸ್ಟ್ ಎವ್ರಿ ಕಂಟ್ರಿ, ಅಟ್ಲೀಸ್ಟ್ ಸೋ ಫಾರ್ ವಿ ಹ್ಯಾವ್ ವಿಸಿಟೆಡ್ ಎವ್ರಿ ಸಿಟಿ, ಒಂದೇ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಓನ್ಲಿ ಥಿಂಗ್ ಇಸ್ ಸ್ವಿಟ್ಜರ್ಲೆಂಡಲ್ಲಿ ಇಟ್ ಈಸ್ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ದ್ಯಾನ್ ಫ್ರಾನ್ಸ್. ಅಲ್ಲೆಲ್ಲ ನಮಗೆ ವಾಟರ್ ಬಾಟಲ್ €1 ಅಂದರೆ ಇಲ್ಲಿ €2 ಆರ್ ಸ್ವಿಸ್ ಫ್ರಾಂಕ್ಸಲ್ಲೂ ಕೊಡ್ಬೋದು.
See how the place is kept so neat. Even people who are walking alongside lakes, uh, pedestrians, ಅವರು ಏನು ಅಲ್ಲಿ you cannot throw a litter the garden. ಕ್ಲೆನ್ಲಿನೆಸ್ಗೆ ಅಟ್ಮೋಸ್ಟ್ ಪ್ರಯಾರಿಟಿ ಕೊಟ್ಟಿದ್ದಾರೆ ಆ್ಯಂಡ್ ಹೆವಿ ಫೈನ್ಸ್ ಇರುತ್ತೆ ಇಫ್ ಯು ಟ್ರೆಡ್ ದ ಲಾನ್ ಆರ್ ಇಫ್ ಯು ಡೂ ಸಮಥಿಂಗ್ ವಿಚ್ ಇಸ್ ನಾಟ್ ಎ ಡಿಸಿಪ್ಲಿನರಿ ಸ್ಟಫ್. So that's why I think it is kept so clean. The city is so clean because of those stringent rules, and people themselves voluntary are disciplined too. Of course, population is also very less compared to India. So yeah, so this is that lake. Illu now we are planning to take some beautiful photos. It's a very huge lake, and it's very cold also. Boarding the bus. So Neuchatel Lake walk ಆಯಿತು, ಸ್ನ್ಯಾಕ್ಸ್ ಆಯಿತು. ನಾವು ವಿ ಆರ್ ಹೆಡಿಂಗ್ ಬ್ಯಾಕ್ ಟು ದ ಹೋಟೆಲ್ ಜ್ಯೂರಿಕ್. ಹೋಟೆಲ್ ಹೆಸರು ಹ್ಯಾರೀಸ್ ಹೋಮ್ ಸ್ಟೇ ಅಂತ. ರೇಟಿಂಗ್ಸ್ ತುಂಬ ಚೆನ್ನಾಗಿದೆ, ರಿವ್ಯೂಸ್ ಚೆನ್ನಾಗಿದೆ, ನೋಡಬೇಕು. ಲೈಕ್ ಯು ಆರ್ ಸೀಯಿಂಗ್ ಒನ್ಸ್ ಅಗೈನ್ ದ ಲಶ್ ಗ್ರೀನ್ ಆನ್ ಬೋತ್ ದ ಸೈಡ್ಸ್, ರೈಟ್ ಆ್ಯಂಡ್ ಲೆಫ್ಟ್. ಸೊ ಈಗ ಟನಲಲ್ಲಿದ್ದೀವಿ ಆ್ಯಂಡ್ ಫ್ಯೂ ಮಿನಿಟ್ಸ್ ಲೇಟರ್ ಐ ಥಿಂಕ್ ವಿ ಆರ್ ರೀಚಿಂಗ್ ದಿ ಹೋಟೆಲ್. ಹ್ಯಾರೀಸ್ ಹೋಮ್ ಅಂತ, ನ್ಯೂಗಟ್ ಅಂತ ಅದು ಪ್ಲೇಸ್. ರೈಟ್ ಇನ್ ಫ್ರಂಟ್ ಆಫ್ ದ ಹೋಟೆಲ್ ಟ್ರ್ಯಾಮ್ ಇದೆ, ಟ್ರೈನ್ ಫೆಸಿಲಿಟಿ ಇದೆ. ಆ್ಯಂಡ್ ನಮ್ಮ ಗೈಡ್ ನಮ್ಮ ಕೈಯಲ್ಲಿ ಒಂದು ಮ್ಯಾಪ್ ಕೊಟ್ಟಿರ್ತಾರೆ. ವಿ ಕ್ಯಾನ್ ಎಕ್ಸ್ಪ್ಲೋರ್ ಯೂಸಿಂಗ್ ದಟ್ ಮ್ಯಾಪ್. ಟ್ರ್ಯಾಮ್ಸಲ್ಲಿ ಬೇಕಾದರೂ ಹೋಗ್ಬೋದು, ಟ್ರೈನಲ್ಲಿ ಬೇಕಾದರೂ ಹೋಗ್ಬೋದು. ಆ್ಯಂಡ್ ಒನ್ಸ್ ಯು ಬೈ ದ ಟಿಕೆಟ್ ಫಾರ್ ಎ ಡೇ, ಐ ಥಿಂಕ್ ಮಾರ್ನಿಂಗ್ 5 AM ಇಂದ ನೈಟ್ 9 PM ವರೆಗೂ ಯು ಕ್ಯಾನ್ ಟ್ರಾವೆಲ್ ಇನ್ ಟ್ರೈನ್, ಟ್ರ್ಯಾಮ್ ಆ್ಯಂಡ್ ಈವನ್ ಕ್ರೂಸ್. ಸೊ ಎಕ್ಸ್ಪ್ಲೋರ್ ಮಾಡೋ ಥರ ಎನರ್ಜಿ ಆ್ಯಂಡ್ ಇಂಟ್ರೆಸ್ಟ್ ಇತ್ತು ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಔಟ್. So like you are seeing all the people, we are waiting in the lobby. So Nam guide will collectively take the coupons of the hotel on behalf of all of us and avare distribute ಮಾಡ್ತಾರೆ by calling out the names. So Nam turn bantu, we are heading to our room now. ಸೊ ಈಗಲೇ ಹೋಟೆಲ್ ಆಪೋಸಿಟ್ಟು ಒಂದು ಆಲ್ಡಿ ಸ್ಟೋರ್ ಅಂತ ಇದೆ. ಲೈಕ್ ಹೌ ವಿ ಹ್ಯಾವ್ ಡಿಮಾರ್ಟ್ ಇನ್ ಇಂಡಿಯಾ, ಬ್ಯಾಂಗ್ಳೂರ್, ಎವ್ರಿವೇರ್. ಸೊ ಆಲ್ಡಿ ಸ್ಟೋರಲ್ಲಿ ಮೋಸ್ಟ್ ಆಫ್ ದ ಗ್ರಾಸರೀಸ್ ಸಿಗುತ್ತಂತೆ. ಸೊ ವಿ ಆರ್ ಗೋಯಿಂಗ್ ದೇರ್ ಟು ಬೈ ಸಮ್ ಗ್ರಾಸರೀಸ್ ಫಾರ್ ದ ನೈಟ್. Luckily we had carried some South Indian food items, and some hotels had facilities to plug in our electric cooker by not breaking the rules. So now rice and many other items carry ಮಾಡಿದ್ವಿ. ಸ್ವಲ್ಪ ಶಾರ್ಟೇಜ್ ಇತ್ತು ಅಂತ ಈ ಆಲ್ಡಿ ಸ್ಟೋರ್ಗೆ ಬಂದ್ವಿ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ರಿಯಲಿ ಪಾಶ್ ಕಾರ್ಸ್, ಪಾಶ್ ಹೌಸಸ್, ಅಪಾರ್ಟ್ಮೆಂಟ್ಸ್. ಸೊ ಇಲ್ಲೊಂದಷ್ಟು ಫೋಟೋಸ್ ತೊಗೊಂಡ್ವಿ ಫಾರ್ ದ ಈವ್ನಿಂಗ್. ಆ್ಯಂಡ್ ಆಫ್ಟರ್ ದಿಸ್ ವಿ ಆರ್ ಗೋಯಿಂಗ್ ಟು ಸ್ಟೇ ಓವರ್ ನೈಟ್ ಅಟ್ ದಿಸ್ ಹ್ಯಾರೀಸ್ ಹೋಮ್. ಸೊ ಇಲ್ಲೊಂದು ಸ್ವಲ್ಪ ಆಟ ಆಡಿಬಿಟ್ಟು ನಾವು ವಿ ಆರ್ ಗೆಟಿಂಗ್ ಬ್ಯಾಕ್ ಹೋಮ್. ಸೊ ಇನ್ನಷ್ಟು ಇದೇ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಫರ್ದರ್ ಡೇ 5 ಈಗ ಆಯಿತು. ಡೇ 6, 7 ಆ್ಯಂಡ್ ರೆಸ್ಟ್ ಆಫ್ ದ ರಿಮೈನಿಂಗ್ ಟ್ರಿಪ್ ವೀಡಿಯೋಸ್ ಹಾಕ್ತಿರ್ತೀನಿ. ಪ್ಲೀಸ್ ವಾಚ್ ಮೈ ವೀಡಿಯೋಸ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೆಲ್ ಐಕಾನ್ನು ಪ್ಲೀಸ್ ಕ್ಲಿಕ್ ಮಾಡಿ so that any updates you will get personally. Thank you friends.